ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಉಚಿತವಾದ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಅರ್ಜಿ ಕರೆದಿದ್ದಾರೆ ಸ್ನೇಹಿತರೆ. ಈ ಒಂದು ಅರ್ಜಿನ ಯಾವ ರೀತಿ ಫಿಲಪ್ ಮಾಡೋದು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಏನೇನು ದಾಖಲಾತಿಗಳು ಬೇಕು, ಹಾಗೆಯೇ ನೀವು ಎಲ್ಲಿ ಅರ್ಜಿ ಫಾರಮ್ನ ಫಿಲಪ್ ಮಾಡಿ ಕೊಡಬೇಕು, ಆನ್ಲೈನಲ್ಲೇ ಕೊಡಬೇಕಾ ಇಲ್ಲ ಆಫ್ಲೈನಲ್ಲೇ ಕೊಡಬೇಕಾ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾವುದೇ ಜಿಲ್ಲೆಯ ವ್ಯಕ್ತಿಗಳಾಗಿರ್ಬೋದು ಈ ಒಂದು ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಕೊನೆ ತನಕ ನೋಡಿ. ಈ ತಿಂಗಳಲ್ಲಿ ನಿಮ್ಮ ಡಿಸ್ಟಿಕ್ ಬರದೇ ಇರ್ಬೋದು, ನೆಕ್ಸ್ಟ್ ತಿಂಗಳು ನಿಮ್ಮ ಡಿಸ್ಟಿಕ್ ಬರುತ್ತೆ. ಆಗ ಏನೇನು ದಾಖಲಾತಿಗಳು ನೀವು ಮೊದಲೇ ಕೂಡ ಹೊಂದಿಸ್ಕೊಂಡಿರಬೇಕು ಅಥವಾ ಜೋಡಿಸ್ಕೊಂಡಿರಬೇಕು, ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದು ಯಾವುದೇ ಥರದ ಫೇಕ್ ನ್ಯೂಸ್ ಅಲ್ಲ. ಕೆಲವು ರೀಲ್ಸ್ಗಳಲ್ಲಿ ಬರ್ತದಲ್ಲ, ಆ ರೀತಿ ಫೇಕ್ ನ್ಯೂಸ್ ಅಲ್ಲ, ಇದು ಒರಿಜಿನಲ್ ಹಾಕೋವಂಥದ್ದು. ಇಲ್ಲಿ ನಿಮ್ಮ ಬಳಿ ಇರಬೇಕಾದಂಥ ದಾಖಲಾತಿಗಳು ಬಂದು ಪಾಸ್ಪೋರ್ಟು, ಜಾತಿ ಪ್ರಮಾಣ ಪತ್ರ, ಗ್ರಾಮ ಪಂಚಾಯತಿಯಿಂದ ದೃಢೀಕರಣ ಪತ್ರ, ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ಹಾಗೆ ನಿಮಗೆ ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರ. ಈ ಒಂದು ತರಬೇತಿ ಪ್ರಮಾಣ ಪತ್ರ ನಮ್ಮಲ್ಲೇ ಸಿಗುತ್ತೆ. ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬೋದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಇಷ್ಟು ದಾಖಲಾತಿಗಳು ನೀವು ಹೊಂದಿಸ್ಕೊಂಡಿರಬೇಕು. ಈಗ ಸದ್ಯಕ್ಕೆ ಓಪನ್ ಆಗಿರ್ತಕ್ಕಂಥದ್ದು ಚಿಕ್ಕಮಗಳೂರು, ಹಾಸನ, ರಾಮನಗರ, ಕಲಬುರಗಿ ಈ 4 ಜಿಲ್ಲೆಗೆ ಈಗ ಓಪನ್ ಆಗಿದೆ. ನಾನು ಆಲ್ರೆಡಿ ಹಾಸನ ಮತ್ತು ಕಲಬುರಗಿ ಡಿಸ್ಟಿಕ್ದ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಕೊಂಡು ಆ ಜಿಲ್ಲೆಯವರು ಅರ್ಜಿನ ಹಾಕ್ಬೋದು. ಆ ಒಂದು ವಿಡಿಯೋ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ನಾನು ಹಾಕ್ತಾ ಇರ್ತಕ್ಕಂಥ ಅರ್ಜಿ ಬಂದು ಚಿಕ್ಕಮಗಳೂರು ಮತ್ತು ರಾಮನಗರಕ್ಕೆ ಕಾಲ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇವು 2 ಡಿಸ್ಟಿಕ್ನವರು ಅರ್ಜಿನ ಹಾಕ್ಬೋದು. ಟೋಟಲ್ ಈಗ ಕರ್ನಾಟಕದಲ್ಲಿ 4 ಡಿಸ್ಟಿಕ್ನವರು ಅರ್ಜಿನ ಹಾಕ್ಬೋದು. ಆಲ್ರೆಡಿ ನಾನು ಹೇಳ್ದಂಗೆ ಹಾಸನ ಮತ್ತು ನೀವು ಕಲಬುರಗಿಯವರು ಮೊದಲೇ ಕೂಡ ಒಂದು ವಾರದ ಹಿಂದೆನೂ ಕೂಡ ಓಪನ್ ಆಗಿದೆ. ಇದಿಷ್ಟು ಜಿಲ್ಲೆಗಳ ಬಿಟ್ಟು ಬೇರೆ ಜಿಲ್ಲೆಯವರಾಗಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಜಿಲ್ಲೆ ನೆಕ್ಸ್ಟ್ ವಾರದಲ್ಲಿ ಓಪನ್ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮಗೆ ನೋಟಿಫಿಕೇಶನ್ ತಕ್ಷಣ ಬರುತ್ತೆ. ನಾನು ವೀಡಿಯೋನ ತಕ್ಷಣವೇ ಕೂಡ ಮಾಡ್ತೀನಿ. ಈಗ ನಾನು ಚಿಕ್ಕಮಗಳೂರು ಹಾಕ್ತಿದ್ದೀನಿ. ಅದಕ್ಕೂ ಮೊದಲು ಇಲ್ಲಿ ದಿನಾಂಕ 5/9/2026ಕ್ಕೆ ರಾಮನಗರದ್ದು ಕೊನೆಯಾಗುತ್ತೆ. 30/9ಕ್ಕೆ ಚಿಕ್ಕಮಗಳೂರು ಕೊನೆಯಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ತನಕ ಕೂಡ ಟೈಮ್ ಇರುತ್ತೆ. ನಿಧಾನವಾಗಿ ಭರ್ತಿ ಮಾಡಿ ಹಾಕಿ. ಕ್ಯಾಸ್ಟ್ ಆ್ಯಂಡ್ ಇನ್ಕಮು ಕಂಪಲ್ಸರಿ ಬೇಕೇ ಬೇಕು. ತದನಂತರ ಸ್ನೇಹಿತರೆ, ನಾನೀಗ ಚಿಕ್ಕಮಗಳೂರು ಲೈವಾಗಿ ಹಾಕಿ ತೋರಿಸ್ಕೊಡ್ತೀನಿ. ನಂತರ ಜಿಲ್ಲೆ ಸೆಲೆಕ್ಟ್ ಮಾಡಿಕೊಂಡೆ ಕೆಳಗಡೆ ಬಂದು ಯೋಜನೆ ಹೆಸರು, ಕುಶಲಕರ್ಮಿಗಳಿಗೆ ಉಚಿತವಾದ ಸುಧಾರಿತ ಸಲಕರಣೆ, ಹಾಗೆಯೇ ನಿಮ್ಮ ತಾಲೂಕು ಯಾವುದು, ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳನ್ನ ಲೀಸ್ಟ್ ತೋರಿಸುತ್ತೆ. ಇಲ್ಲಿ ನಿಮ್ಮದು ಯಾವ ಜಿಲ್ಲೆ ಅಥವಾ ಯಾವ ತಾಲೂಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಅರ್ಜಿದಾರರ ಹೆಸರು, ಈ ಕಾಲಮ್ಗೆ ನಿಮ್ಮ ಹೆಸರು, ಯಾರು ಅರ್ಜಿ ಹಾಕ್ತಿದ್ದಾರೆ ಅವರ ಹೆಸರನ್ನ ಹಾಕಬೇಕು. ನಂತರ ಕೆಳಗಡೆ ಬಂದು ತಂದೆ ತಾಯಿ ಅಥವಾ ಗಂಡನ ಹೆಸರು, ಮದುವೆ ಆಗಿದ್ದರೆ ಗಂಡನ ಹೆಸರನ್ನ ಹಾಕಿ. ಒಂದು ವೇಳೆ ಇನ್ನೂ ಮದುವೆ ಆಗಿಲ್ಲ ಈ ಅರ್ಜಿ ಹಾಕ್ತಾ ಇರೋರು ಅಂದರೆ ಅಲ್ಲಿಗೆ ನಿಮ್ಮ ತಂದೆ ಹೆಸರನ್ನೇ ಹಾಕಬೇಕಾಗ್ತದೆ. ಹಾಗೆ ಅರ್ಜಿದಾರರ ಗ್ರಾಮ ಪಂಚಾಯತಿ ಹೆಸರು ಅದನ್ನು ಟೈಪ್ ಮಾಡಿ. ನಾನು ಲಾಸ್ಟಲ್ಲಿ ಟೈಪ್ ಮಾಡ್ತೀನಿ, ಈಗ ನಾನು ಅದನ್ನು ತೋರಿಸಲ್ಲ ನಿಮಗೆ. ಕೆಳಗಡೆ ಬಂದು ಲಿಂಗ ಯಾವುದು, ಹೆಣ್ಣ ಗಂಡ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಬಹುತೇಕ ಲೇಡೀಸ್ಗಳು ಹಾಕಿದ್ರೆ ಒಳ್ಳೆಯದು. ನಂತರ ಜಾತಿ ಕೇಳುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಪರಿಶಿಷ್ಟ ಜಾತಿ SC ST ಅವರು ಮತ್ತು ಅಲ್ಪಸಂಖ್ಯಾತರು ಮತ್ತು ಸಾಮಾನ್ಯ SC ST ಅವರು ಮತ್ತು ಅಲ್ಪಸಂಖ್ಯಾತರು ಬಿಟ್ಟರೆ ಇನ್ನೆಲ್ಲರೂ ಕೂಡ ಸಾಮಾನ್ಯದರ ವರ್ಗದಲ್ಲೇ ಬರ್ತೀರಿ. ನೀವು OBC ಅಂತೇನು ಇಲ್ಲಿ ವಿಂಗಡಣೆ ಮಾಡಿಲ್ಲ. ತದನಂತರ ಕೆಳಗಡೆ ಬಂದು ನಿಮ್ಮ ಜನ್ಮ ದಿನಾಂಕ, ಆ ಕ್ಯಾಲೆಂಡರ್ ಮುಖಾಂತರ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಜನ್ಮ ದಿನಾಂಕನ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಉಪಕರಣ ಬಯಸುವ, ಪಡೆಯುವ, ಇಚ್ಛಿಸುವ ವೃತ್ತಿ, ಇಲ್ಲಿ 4-5 ವೃತ್ತಿಗಳಿಗೆ ಅರ್ಜಿ ಹಾಕ್ಬೋದು. ಮರಗೆಲಸ, ಗಾರೆ ಕೆಲಸ, ಟೈಲರಿಂಗು, ಬುಟ್ಟಿ ಹೆಣೆಯುವುದು, ಎಲೆಕ್ಟ್ರಿಷಿಯನ್ನು. ನಾನೀಗ ಟೈಲರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ಪತ್ರ ವ್ಯವಹಾರಕ್ಕಾಗಿ ವಿವರಗಳು, ಇಲ್ಲಿ ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ಸಂಖ್ಯೆನೇ ಹಾಕಬೇಕು. ಹಾಕಿದ ನಂತರ ಕೆಳಗಡೆ ಬಂದು Gmail ID ಇದ್ದರೆ ಹಾಕಿ. ನಂತರ ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಬಂದು ಸಂಪೂರ್ಣ ವಿಳಾಸ, ನಿಮ್ಮ ವಿಲೇಜು, ಪೋಸ್ಟು, ತಾಲೂಕು, ಹೋಬಳಿ, ಅದು ಪಿನ್ ಕೋಡ್ ಸಮೇತವಾಗಿ ಈ 3 ಬಾಕ್ಸ್ಗಳಿಗೆ ಫಿಲಪ್ ಮಾಡಿ. ನಂತರ ಕೆಳಗಡೆ ಬಂದು ವಿದ್ಯಾರ್ಹತೆ, ಇಲ್ಲಿ 8ನೇ ತರಗತಿ ಯಾವುದೇ ವಿದ್ಯಾರ್ಹತೆ ಹೊಂದಿರೋದಿಲ್ಲ, SSLC ಮೇಲ್ಪಟ್ಟು ಓದಿದರೂ ಕೂಡ ಅರ್ಜಿನ ಹಾಕ್ಬೋದು. ಇದನ್ನು ನೋಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ವಿದ್ಯಾಭ್ಯಾಸ ಹೊಂದಿರೋದಿಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ 18 ವರ್ಷ ಮಿನಿಮಮ್ಮು, 55 ವರ್ಷದೊಳಗವರು ಅರ್ಜಿನ ಹಾಕ್ಬೋದು. ವಾರ್ಷಿಕ ಆದಾಯ ಅಪ್ರೆಸ್ಮೆಂಟಿಗೆ ಒಂದನ್ನು ಹಾಕಿ. ನಂತರ ತಾವು ಅಂಗವಿಕಲರೇ ಅಂತ ಕೇಳುತ್ತೆ, ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ವೃತ್ತಿ ದೃಢೀಕರಣ ಪತ್ರ, ಅದನ್ನು ಮಾಡಿಸ್ಕೊಂಡು ಕೊಡಬೇಕಾಗ್ತದೆ. PDO ವತಿಯಿಂದ ಒಂದು ಈ ರೀತಿ ಪ್ರಮಾಣ ಪತ್ರ ಬರುತ್ತೆ. ಅದನ್ನು ಭರ್ತಿ ಮಾಡಿ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಸ್ಕೊಂಡು ತಂದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಮುಂದೆ. ಅದನ್ನು ನೀವು ಒಂದು ನೋಡ್ಕೊಳ್ಳಿ. ನಂತರ ಸ್ಥಳೀಯ ಸಂಸ್ಥೆಯಿಂದ ಪಡೆದ ಪರವಾನಗಿ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಹಾಗೆಯೇ ನಿಮ್ಮ ಬಳಿ ಪಡಿತರ ಚೀಟಿ ಇದೆಯಾ, ಖಂಡಿತ ಬೇಕೇ ಬೇಕು. BPL ಅವ್ರಿಗೆ ಖಂಡಿತವಾಗಿ ಇದನ್ನ ಹಾಕಲೇಬೇಕಾಗ್ತದೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ. ಕೆಳಗಡೆ ಬಂದು ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಮೇಲ್ಗಡೆ ಎಲ್ಲ ಫಿಲಪ್ ಮಾಡ್ಕೊಂಡಿದ್ದೀನಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಪ್ರಿವ್ಯೂ ಓಪನ್ ಆಗ್ತದೆ. ಈ ರೀತಿ ಪ್ರಿವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ಈಗ ಸೀದಾ ಕೆಳಗಡೆ ಬಂದು ಅಟ್ಯಾಚ್ ಅನ್ನಕ್ಸರಿ ಅಂತ ಒಂದು ಬಾಕ್ಸ್ ಕಾಣ್ತಾಯಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಮುಂದಿನ ಭಾಗದಲ್ಲಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ನೀವು ಅಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಅಟ್ಯಾಚ್ ಅನ್ನಕ್ಸರಿ ಕ್ಲಿಕ್ ಮಾಡಿಕೊಂಡೆ. ಈ ರೀತಿ ನಾನು ಹೇಳ್ದಂಗೆ ಓಪನ್ ಆಯಿತು. ಈಗ ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಇಲ್ಲಿ ನೋಡಿ, ಇಲ್ಲಿಗೆ 25 KB ಒಳಗಿರಬೇಕು ಅದು ಫೈಲು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಫೈಲು ನಿಮ್ಮ ಗ್ಯಾಲರಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಫೋಟೋನ ಚೂಸ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ನಾನೀಗ ಚೂಸ್ ಫೈಲ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಕೂಡ ಮಾಡಬೇಕಾಗ್ತದೆ ಸ್ನೇಹಿತರೆ. ನಂತರ ಒಂದು ವೇಳೆ ಫೈಲ್ ಸೈಜ್ ಜಾಸ್ತಿ ಇತ್ತು ಅಂದರೆ ರೀಸೈಜ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಬಂದು ರೀಸೈಜ್ PDF ಅಥವಾ ರೀಸೈಜ್ ಫೋಟೋ ಅಂತ ಮಾಡಿದ್ರೆ ನೀವು ರೀಸೈಜ್ ಮಾಡ್ಕೋಬೋದು. ನಂತರ ಇಲ್ಲಿ
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಸೈನ್ ಮಾಡಿಸ್ಕೊ ಬಂದಿರ್ತಾರಲ್ಲ ಈ ರೀತಿ ಪ್ರಮಾಣ ಪತ್ರ, ಅದನ್ನು PDF ಮಾಡಿಕೊಂಡು ನೀವು 1 MB ಒಳಗೆ ನೀವು ಅದನ್ನು ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕು. ಈಗ 1 MB ಮೇಲಿದ್ರೆ ಈ ರೀತಿ ತಗೊಳ್ಳಲ್ಲ. ಆಗ ನೀವು ಆನ್ಲೈನಲ್ಲಿ ಬಂದು PDF ರೀಸೈಜ್ ಅಂತ ಟೈಪ್ ಮಾಡಿ ಫಸ್ಟ್ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಈ ಒಂದು ಫೈಲ್ನ ಅಪ್ಲೋಡ್ ಮಾಡಿ ನಂತರ ರೀಸೈಜು ಎಷ್ಟು KBಗೆ ಬೇಕು, 1000 KBಗೆ ಬೇಕಿತ್ತು ಅಂದರೆ ಅದನ್ನು ರೀಸೈಜ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನಂತರ ಪಡಿತರ ಚೀಟಿ ಅದನ್ನು ಕೂಡ 1 MB ಒಳಗಿರಬೇಕು, ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಸ್ನೇಹಿತರೆ 3 ಕೂಡ ಅಪ್ಲೋಡ್ ಆಯಿತು. ಇವಾಗ ನೀವು ಕೇಳ್ಬೋದು ಟೈಲರಿಂಗ್ ಪ್ರಮಾಣ ಪತ್ರನ ಕೇಳ್ತಿಲ್ವಲ್ಲ ಅಂತ, ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸೇವ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದು ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ಮತ್ತೆ ಕೂಡ. ಈಗ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇವಾಗ ನೀವು ಸಬ್ಮಿಟ್ ಯಶಸ್ವಿಯಾಗಿ ಆಗುತ್ತೆ. ಈಗ ನೋಡಿ ಅಕ್ಲೈನ್ಮೆಂಟು ಕೂಡ ಜನ್ರೇಟ್ ಆಯಿತು. ಈ ರೀತಿ ಅಕ್ಲೈನ್ಮೆಂಟ್ ಬರಬೇಕು ನಿಮಗೆ. ಇದು ಆಯಿತು ಅಂದರೆ ನಿಮ್ಮದು ಸಂಪೂರ್ಣವಾಗಿ ಅರ್ಜಿನ ಕರೆಕ್ಟಾಗಿ ಹಾಕಿದ್ದೀರಿ ಅಂತ ಅರ್ಥ. ಇಲ್ಲಿ ಎಕ್ಸ್ಪೋರ್ಟ್ PDF ಅಂತ ಕ್ಲಿಕ್ ಮಾಡಿದ್ರೆ ಒಂದು PDF ಕೂಡ ನಿಮಗೆ ಓಪನ್ ಆಗ್ತದೆ. ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನಿಮಗೆ ಬೇಕಾಗ್ತದೆ. ಈ ರೀತಿ PDFನಲ್ಲಿ ನಿಮಗೆ ಇಲ್ಲಿ ಒಂದು ಅರ್ಜಿಯ ಸಂಖ್ಯೆಗಳಾಗಿರ್ಬೋದು, ಹಾಗೆ ನೀವು ಫಿಲ್ ಮಾಡಿರ್ತಕ್ಕಂಥ ಡಾಟಾ ಎಲ್ಲ ಈ ಒಂದು ಅರ್ಜಿಲೇ ಕೂಡ ಬಂದಿರುತ್ತೆ. ಸ್ನೇಹಿತರೆ ಈ ರೀತಿ ನೀವು ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಟೈಲರಿಂಗ್ ಮಿಷಿನ್ನ ಪಡ್ಕೋಬೇಕಾದಾಗ ನಿಮಗೆ ವೃತ್ತಿ ತರಬೇತಿ ಪ್ರಮಾಣ ಪತ್ರ ಕೇಳ್ತಾರೆ. ನಾನು ಮೊದಲೇ ಹೇಳಿರೋ ಹಾಗೆ ಆ ಒಂದು ಪ್ರಮಾಣ ಪತ್ರನ ನಮ್ಮ ಚಾನಲ್ ಕಡೆಯಿಂದ ಕೂಡ ಮಾಡ್ಕೋತೀವಿ. ನಮ್ಮದು CSC ಸೆಂಟರ್ ಇದೆ. ಯಾವುದೇ ಅಡೆತಡೆ ಇಲ್ದಂಗೆ ನಿಮಗೆ ಖಂಡಿತವಾಗೂ ಬೇಕಿದ್ದರೆ ನಮ್ಮ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ಒಂದು ಸರ್ಟಿಫಿಕೇಟ್ನ ಜನ್ರೇಟ್ ಮಾಡಿ PDF ಕೂಡ ಕಳಿಸ್ಕೊಡ್ತೀವಿ. ನೀವು ಅದನ್ನು ಶಾಶ್ವತವಾಗಿ ನೀವು ಲೈಫ್ ಟೈಮ್ ಇರುತ್ತೆ ಈ ಒಂದು ಸರ್ಟಿಫಿಕೇಟು. ಈ ಒಂದು ಸರ್ಟಿಫಿಕೇಟು ಕೇವಲ ಉಚಿತವಾದ ಹೊಲಿಗೆ ಯಂತ್ರ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯನೂ ಕೂಡ ಪಡ್ಕೋಬೋದು ಈ ಸರ್ಟಿಫಿಕೇಟ್ ಇದ್ದರೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಇದೇ ಥರದ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.